ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಭಾರತದ ನಿರಂತರ ಪ್ರಯತ್ನಗಳ ಭಾಗವಾಗಿ ಮತ್ತು ಭಯೋತ್ಪಾದನೆಯ ವಿರುದ್ಧ ಭಾರತದ ಶೂನ್ಯ ಸಹಿಷ್ಣುತೆಯ ನಿಲುವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಚುರಪಡಿಸುವ ಸಲುವಾಗಿ ಸರ್ವಪಕ್ಷ ಸಂಸದೀಯ ಸದಸ್ಯರನ್ನು ಒಳಗೊಂಡ 7 ನಿಯೋಗಗಳು ವಿವಿಧ ದೇಶಗಳಲ್ಲಿವೆ. ಎನ್ಸಿಪಿ ಎಸ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದ ಸರ್ವಪಕ್ಷ ನಿಯೋಗ ನಿನ್ನೆ ಈಜಿಪ್ಟ್ನ ಕೈರೋದಲ್ಲಿ ಈಜಿಪ್ಟ್ ಪ್ರತಿನಿಧಿಗಳ ಸಭೆಯ ಸದಸ್ಯರೊಂದಿಗೆ ಚರ್ಚೆ ನಡೆಸಿತು. ನಿಯೋಗವು ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರು ಮತ್ತು ಈಜಿಪ್ಟ್ ಸಂಸದ ಕರೀಂ ದರ್ವಿಶ್ ಅವರನ್ನು ಭೇಟಿ ಮಾಡಿತು. ಡಿಎಂಕೆ ಸಂಸದೆ ಕನ್ನಿಮೋಳಿ ನೇತೃತ್ವದ ನಿಯೋಗವು ಪಲಾಸಿಯೋ ಡಿ ವಿಯಾನಾದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಜೋಸ್ ಮ್ಯಾನ್ಯುಯಲ್ ಅಲ್ಬಾರೆಸ್ ಮತ್ತು ಯುರೋಪಿಯನ್ ಒಕ್ಕೂಟ ಮತ್ತು ಸ್ಪೇನ್ನ ಪ್ರಮುಖರನ್ನು ಭೇಟಿ ಮಾಡಿತು. ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ನಿಯೋಗವು ನಿನ್ನೆ ಅಲ್ಜೀರಿಯಾಕ್ಕೆ ಭೇಟಿ ನೀಡಿದೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಾಂಡಾ, ಇತರ ದೇಶಗಳಂತೆ ಅಲ್ಜೀರಿಯಾದಲ್ಲಿನ ಸಭೆಗಳು ಅತ್ಯುತ್ತಮ, ಫಲಪ್ರದ ಮತ್ತು ಬಹಳ ಸಹಕಾರಿಯಾಗಿವೆ. ಅಲ್ಜೀರಿಯಾ ಕೂಡ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದನೆಯನ್ನು ಅನುಭವಿಸಿದೆ. ಅದಕ್ಕಾಗಿಯೇ ಅವರು ಭಯೋತ್ಪಾದನೆಯ ವಿರುದ್ಧ ಭಾರತದ ನಿಲುವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು. ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ಮತ್ತೊಂದು ಸರ್ವಪಕ್ಷ ನಿಯೋಗ ಮಲೇಷಿಯಾದ ಪ್ರಮುಖ ಚಿಂತಕರ ಚಾವಡಿಗಳು ಮತ್ತು ಶಿಕ್ಷಣ ತಜ್ಞರೊಂದಿಗೆ ಮಹತ್ವದ ಚರ್ಚೆ ನಡೆಸಿತು. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಬಗ್ಗೆ ನಿಯೋಗವು ಅವರಿಗೆ ವಿವರಿಸಿ ಆಪರೇಷನ್ ಸಿಂಧೂರ್ನ ಬಗ್ಗೆ ಮಾಹಿತಿ ನೀಡಿತು. ಭಯೋತ್ಪಾದನೆಯ ಬಗ್ಗೆ ಭಾರತದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ನಿಯೋಗ ಪ್ರತಿಪಾದಿಸಿತು. ಬಿಜೆಪಿ ನಾಯಕ ಮತ್ತು ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಸರ್ವಪಕ್ಷ ನಿಯೋಗವು ಯುನೈಟೆಡ್ ಕಿಂಗ್ಡಂನಲ್ಲಿ ಹಾನ್ಸೆ ಮತ್ತು ಫ್ರಿಯರ್ನೆ ಬಾರ್ನೆಟ್ನ ಸಂಸತ್ ಸದಸ್ಯೆ ಕ್ಯಾಥರಿನ್ ವೆಸ್ಟ್ ಅವರನ್ನು ಭೇಟಿ ಮಾಡಿತು. ಭಯೋತ್ಪಾದನೆಯನ್ನು ಎದುರಿಸುವ ಭಾರತದ ಸಂಕಲ್ಪವನ್ನು ನಿಯೋಗ ಪುನರುಚ್ಚರಿಸಿತು. ಭಯೋತ್ಪಾದನೆ ಎಲ್ಲ ರಾಷ್ಟ್ರಗಳಿಗೆ ಬೆದರಿಕೆಯಾಗಿ ಉಳಿದಿದೆ ಮತ್ತು ಅದರಿಂದ ಎಲ್ಲ ಮಾನವೀಯತೆಯ ಹಿತಾಸಕ್ತಿಗಳಲ್ಲಿ ಜಗತ್ತು ಭಯೋತ್ಪಾದನೆ ಪಿಡುಗನ್ನು ನಿರ್ಮೂಲನೆ ಮಾಡಬೇಕಾಗಿದೆ ಎಂದು ಈ ವೇಳೆ ರವಿಶಂಕರ್ ಪ್ರಸಾದ್ ಒತ್ತಿ ಹೇಳಿದರು.